ಕಡೂರಿನ ಕಾಂಗ್ರೆಸ್ ಶಾಸಕ ಆನಂದ್ ಅವರ PA ಮಂಜುನಾಥ್ ಹಾಗೂ ಕಡೂರು ತಹಶೀಲ್ದಾರ್ ಕಿರುಕುಳಕ್ಕೆ ಬೇಸತ್ತು ಏನಂದರೆ ಸಾಂಖ್ಯಿಕ ಅಧೀಕ್ಷಕ ಇಕ್ಬಾಲ್ ಅವರು ಒಂದು ಆತ್ಮಹತ್ಯೆಗೆ ಒಂದು ಪ್ರಯತ್ನವನ್ನು ಪಟ್ಟಿದ್ರು. ಈಗ ಇಕ್ಬಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಅವರು ಏನು ಹೇಳ್ತಾರೆ, ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನೋದನ್ನ ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, ಆತ್ಮಹತ್ಯೆಗೆ ನೀವು ಲೆಟರ್ ಬರಲಿಕ್ಕೆ ಕಾರಣ ಏನು? ಯಾರ ಕಿರುಕುಳ ಇದೆ? ಸರ್ ನಮಸ್ಕಾರ ಸರ್. ನಾನು ಕಡೂರು ತಾಲೂಕು ಕಚೇರಿಯಲ್ಲಿ ಸಾಂಖ್ಯಿಕ ನಿರೀಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 2 ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಇತ್ತೀಚೆಗೆ ನಾವು ಪೂರ್ಣಿಮಾ ಮೇಡಮ್ ಅವರು ತಹಸೀಲ್ದಾರ್ ಆಗಿ ಬಂದಿದ್ದರು. ಅವರಿಂದ ನಾವು ಕೆಲಸ ನಾವಂತೂ ಮಾಡ್ತಾ ಇದ್ದೀವಿ, ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಅವರು ನಾನು ಮುಸ್ಲಿಮ್ಸ್ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಿಕ್ಕಾಬಟ್ಟೆ ಟಾರ್ಚರ್ ಮಾಡಿ ಕಿರುಕುಳ ಕೊಡ್ತಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ MLA PA ನಮ್ಮ ಆನಂದಣ್ಣನ PA ಮಂಜುನಾಥ್ ಅಂತ ವಿಲೇಜ್ ಅಕೌಂಟೆಂಟ್ ಅವರು ಆಪ್ತ ಸಹಾಯಕರಾಗಿದ್ದಾರೆ. ಅವರು ಫೇಕ್ ಡೆತ್ ಸರ್ಟಿಫಿಕೇಟ್ ಮಾಡಿಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆಮೇಲೆ 3-4 ದಿನದ ಹಿಂದೆ ಗ್ಯಾರಂಟಿ ಪೀರಿಯಡಿನ ಅಧ್ಯಕ್ಷರಾದ ಕಲ್ಲೇಶ್ ಅಂತೇಳಿ ಇದ್ದಾರೆ. ಅವರು ಬಂದಿದ್ರು ಸರ್. ನನ್ನ ಕಚೇರಿಗೆ ಬಂದು ಒಂದು ಫೇಕ್ ಜೆರಾಕ್ಸ್ ಡೆತ್ ಸರ್ಟಿಫಿಕೇಟ್ ತಂದಿದ್ರು. ಅದನ್ನು ನನಗೆ ಹುಡುಕೋದಿಕ್ಕೆ ಹೇಳಿದ್ರು. ನಾನು ಒರಿಜಿನಲ್ ರಿಜಿಸ್ಟ್ರಲ್ಲಿ ಎಂಟ್ರಿ ಇರಲಿಲ್ಲ. ಅದಕ್ಕೆ ಇದು ಫೇಕ್ ಇದೆ ಅಂತ ಹೇಳಿದ್ದಕ್ಕೆ ಬರ್ಕೊಡಿ ಅಂತ ಹೇಳಿದ್ರು. ಬರ್ಕೊಡಲ್ಲ ಅಂತ ನಾನು ಹೇಳಿದ್ದಕ್ಕೆ ಅವರು MLA PA ಮಂಜಣ್ಣಂಗೆ ಫೋನ್ ಮಾಡಿ ಅವ್ರ ಫೋನಲ್ಲೇ ನನಗೆ ಮಾತಾಡೋದಕ್ಕೆ ಹೇಳಿದ್ರು, ಬರ್ಕೊಡಿ ಅಂತ ಹೇಳಿದ್ರು. ನಾನು ಬರ್ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ಅವರಿದ್ದವರು MLA PA ಮಂಜಣ್ಣ ಇದ್ದವರು ಮಗನ ಈ ಸಾಬ್ರು ಮಕ್ಕಳೇ ಹಿಂಗೆ ಅಂತೇಳಿ ಬೈದರು. ನನಗೂ ಮಗ ಅಂತಲೂ ಬೈದರು. ಇಲ್ಲ ಅಂತ ನಾನು ಹೇಳೋದಿಲ್ಲ. ಕಲ್ಲೇಶ್ ಅಣ್ಣನ ಮೊಬೈಲಲ್ಲೇ ಇದೆ, ತಾವು ಬೇಕಾದ್ರೆ ಚೆಕ್ ಮಾಡ್ಬೋದು, ನಾನು ಸುಳ್ಳು ಹೇಳ್ತಾ ಇಲ್ಲ. ಅದಾದಮೇಲೆ ಅವರಿದ್ದವರು ನನಗೆ ರಚ್ ಹಿಡ್ದು MLA ಅವ್ರ ಹತ್ರ ಹೋಗಿ ಲೆಟ್ರ್ ಹಾಕ್ಸಿ ನನಗೆ ರಿಲೀವ್ ಮಾಡಿಸಿದ್ರು ಸರ್. ರಿಲೀವ್ ಮಾಡಿಸಿದ್ರು ಅಂತ ಹೇಳಿದ್ರೆ ಲೆಟ್ರ್ ಹಾಕಿದ್ದಾರೆ. ಅದಾದಮೇಲೆ ಪೂರ್ಣಿಮಾ ಮೇಡಮ್ ಅವ್ರ ಹತ್ರ ಮಂಜಣ್ಣ ಕೂತ್ಕೊಂಡೆ ನನ್ನ ಎದುರುಗಡೆನೇ ಲೆಟ್ರ್ ಟೈಪ್ ಮಾಡಿಸಿ ನನಗೆ DSO ಡಿಸ್ಟಿಕ್ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳಿಗೆ ಲೆಟ್ರ್ ಹಾಕಿದ್ದಾರೆ. ಇಲ್ಲೇ ಉಲ್ಲೇಖ ಇದೆ. ಇವರು ನಮ್ಮ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು ಯಾವುದೇ ನೋಟಿಸನ್ನು, ತಹಸೀಲ್ದಾರ್ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ಇಲಾಖೆಯಿಂದ ನನಗೆ ನೋಟಿಸ್ ಬಂದಿಲ್ಲ. ಬಿಡುಗಡೆಗೊಳಿಸಿದ್ದಾರೆ ಬೆಂಗಳೂರಿಗೆ. ಯಾವುದೇ ಪ್ಲೇಸ್ಮೆಂಟ್ ಕೊಟ್ಟಿಲ್ಲ, ಯಾವುದೂ ಇಲ್ಲ. ಇವ್ರು ಬಿಡುಗಡೆಗೊಳಿಸಿ ನನಗೆ ನೀನು ಕೆಲಸನೇ ಮಾಡಬೇಡ ಅಂತೇಳಿ ದೌರ್ಜನ್ಯ ಮಾಡ್ತಾರೆ. ಜಾತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾನು ಹೇಳ್ಬಾರ್ದು, ಅಷ್ಟು ಹೊಟ್ಟೆ ಉರಿಯುತ್ತೆ ನನಗೆ. ಇದಿಷ್ಟು ಏನಂದರೆ ಇಕ್ಬಾಲ್ ಅವರು ಹೇಳುವಂಥದ್ದು. ಮಹಾರಾಜರು ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು.